ನೋಡ್ದ ಮಂಜಕ್ಕ, ಸುಬ್ಬಕ್ಕ ನನ್ನ ಹೆಂಗ್ ಮಾತಾಡ್ಬಿಟ್ಟೋದ್ಲು. ನನ್ನ ಮನಸ್ಸಿಗೆ ಎಷ್ಟು ನೋವಾಗ್ತಾ ಇದೆ ಗೊತ್ತಾ. ಅಲ್ಲ, ಇದ್ರಲ್ಲಿ ನಂದೇನು ತಪ್ಪಿದೆ? ನನಗೆ ಯಾಕೆ ಎಲ್ಲರೂ ಬೈತಾರೆ? ಅಂದರೆ ಪ್ರಪಂಚದಲ್ಲಿ ಮಕ್ಕಳಾಗ್ದಿರಲ್ಲ ಅಪರಾಧಿಗಳ? ಅವರು ಬದುಕೋಕೆ ಲಾಯಕ್ಕೆ ಇಲ್ವ ಮಂಜಕ್ಕ? ಯಾಕೆ ಇವಾಗಲೆಲ್ಲ ಎಲ್ಲ ಕಡೆ ಹೋದ್ರೂ ಇದೇ ಅವಮಾನ, ನೋವು, ದುಃಖ? ಯಾಕೆ ಮಂಜಕ್ಕ, ಯಾಕೆ? ನೋಡು ಪರಿ, ಇವರೊಬ್ಬರೇ ಅಂತಲ್ಲ, ಸುಮಾರು ಜನ ಇಂಥವ್ರು ಇದ್ದಾರೆ ಪ್ರಪಂಚದಲ್ಲಿ. ಅವ್ರ ಮಾತಿಗೆ ತಲೆಗೆ ಹಚ್ಕೊಳಕ್ಕೆ ಹೋಗ್ಬಾರ್ದು, ಆಯಿತಾ? ನೋವಾಗುತ್ತೆ ನಿಜ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದಕ್ಕೆ ನೀವು ಇಷ್ಟು ನೊಂದ್ಕೊಂಡ್ರೆ ಹೆಂಗೆ ಹೇಳು? ಹೌದು ಕಣೆ ಪರಿ, ನೀನು ತುಂಬ ನೊಂದ್ಕೋಬೇಡ. ಏನು ಮಕ್ಕಳಿಲ್ಲ ಅಂದರೆ ಅವ್ರಿಗೇನು ಬದುಕೋಕೆ ಏನು ಅಧಿಕಾರ ಇಲ್ಲ ಪ್ರಪಂಚದಲ್ಲಿ? ಮಕ್ಕಳಾಗಿರೋರೆಲ್ಲ ಹೆಂಗಿದ್ದಾರೆ ನೋಡು ಪರಿ, ನೊಂದ್ಕೋಬೇಡ ಕಣೆ. ನೀನು ನೊಂದ್ಕೊಂಡು ನಮಗೂ ನೋವಾಗುತ್ತೆ. ನೀನು ಇವತ್ತರ ನಾಳೆ ಮಕ್ಕಳಾಗುತ್ತೆ ಕಣೆ, ಆ ನಂಬಿಕೆನಲ್ಲೇ ಇರು. ಗೊತ್ತಿಲ್ಲ ಕಣೆ ಲಾವಣ್ಯ, ನಾನು ಮರ್ತೋಗಿರ್ತೀನಿ, ನನಗೆ ಮಕ್ಕಳ ನೋವನ್ನ ಮರ್ತೋಗಿರ್ತೀನಿ. ಆದರೆ ಈ ಥರ ಯಾವುದು ನೆನಪು ಮಾಡಿದಾಗ ಆಗುತ್ತಲ್ಲ ನೋವು, ಅದು ನನಗೆ ಮಾತ್ರ ಅರ್ಥ ಆಗುತ್ತೆ ಕಣೆ. ಹೌದು ಕಣೆ ಪರಿ, ನೊಂದ್ಕೋಬೇಡ. ಹೌದು, ನೀನು ಯಾಕೆ ಒಂದು ವ್ರತ ಅಂತ ಮಾಡಬಾರ್ದು? ವ್ರತನ? ಏನು ವ್ರತ? ಅದನ್ನ ಹೆಂಗೆ ಮಾಡೋದು? ಇರು, ನೆನಪಾಯ್ತು. ನಮ್ಮ ಸೋದತ್ತೆ ಒಬ್ರು ಇದ್ದಾರೆ, ಅವರು ಈ ಥರ ವ್ರತ ತುಂಬ ಮಾಡಿಸ್ತಾರೆ. ಅವ್ರನ್ನ ಕೇಳಿಕೊಂಡು ನಿನಗೆ ಅದನ್ನು ಹೆಂಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ. ಯಾಕೆಂದರೆ ಇವಾಗ ನಮ್ಮ ಮನುಷ್ಯನ ಕೈಯಲ್ಲಿ ಆಗೋ ಇದೊಂದೇ ಅಲ್ವಾ ವ್ರತ, ಪೂಜೆ, ನಿಷ್ಠೆ, ನಿಯಮ. ನಮ್ಮ ಕೈಯಲ್ಲಿ ಅಷ್ಟೇ ಕಣಿರೋದು, ಮಿಕ್ಕಿದೆಲ್ಲ ದೇವ್ರಿಗೆ ಬಿಟ್ಬಿಡೋಣ. ಕಣೆ, ನನಗೆ ಮಕ್ಕಳಾಗುತ್ತೆ ಅಂದ್ರೆ ನಾನು ಏನು ಬೇಕಾದರೂ ಮಾಡೋಕ್ಕೆ ರೆಡಿಯಾಗಿದ್ದೀನಿ. ಈ ಜನಗಳ ಚುಚ್ಚು ಮಾತು ಕೇಳಿ ಕೇಳಿ ಸಾಕಾಗೋಗಿದೆ ನನಗೆ. ಪರಿ, ನೀನು ನೊಂದ್ಕೋಬೇಡ ಕಣೆ, ಬೇಜಾರು ಮಾಡ್ಕೋಬೇಡ. ನಿನಗೂ ಮಕ್ಕಳಾಗತ್ತೆ, 4-5 ಜನ ಮಕ್ಕಳಾಗ್ತಾರೆ ಕಣೆ. 4-5 ಜನಕ್ಕೆ ಹೋದೆ, ಸದ್ಯಕ್ಕೆ ನನ್ನ ಮಡ್ಲಲ್ಲಿ ಒಂದೇ ಒಂದು ಮಗು ಹೋದ್ರೆ ಸಾಕು ಕಣೆ. ಆಯಿತು ಕಣೆ, ಆಯಿತು, ಆಗುತ್ತೆ ಆಯಿತಾ? ಎಲ್ಲ ದೇವ್ರಿಗೆ ಬಿಡೋಣ. ಎಲ್ಲ ಡಾಕ್ಟರ್ ಹೋಗೋದಾಯ್ತು ಮಂಜಕ್ಕ. ಇನ್ನೂ ಏನು ಮಾಡಲಿ ಹೇಳು? ಯಾರು ಏನು ಹೇಳಿದ್ರು ಮಾಡ್ತೀನಿ, ಇಲ್ಲ ಅಂದರೆ ಮಾಡ್ತೀನಿ. ನನಗೆ ಯಾಕೆ ಈ ಥರ ಆಗುತ್ತೆ ಮಂಜಕ್ಕ? ನನಗೆ ತುಂಬ ನೋವಾಗುತ್ತೆ. ನನಗೂ ನಿಮ್ಮೆಲ್ಲರ ಥರ ಮಕ್ಕಳಿರ್ಬೇಕು ಅಂತ ಆಸೆ ಇರಲ್ವಾ? ನಾನು ತೋರಿಸ್ಕೊಳ್ಳೋದು ಅಷ್ಟೇ ಅಕ್ಕ. ಎಲ್ಲರೂ ನಿಮ್ಮನ್ನ ಅಮ್ಮ ಅಮ್ಮ ಅಂತ ಕರೆಯೋದು ನೋಡಿ ನನ್ನ ಕಡೆ ಎಷ್ಟು ಚೂಟುತ್ತೆ ಗೊತ್ತಾ? ನನಗೆ ಯಾರು ಈ ಥರ ಕರೆಯೋದಿಲ್ವಲ್ಲ. ನನ್ನ ಮನೆಯಲ್ಲಿ ಒಂದು ಮಗು ಇದ್ದರೆ ನನ್ನ ಅಮ್ಮ ಅಂತ ಕರೆದಿದ್ರೆ ಅದೆಲ್ಲ ಆಗೋ ಸಂತೋಷನೇ ಬೇರೆ ಅಲ್ವಾ ಮಂಜಕ್ಕ? ನಿಜ ಕಣೆ, ಹೆಣ್ಣಿನ ಜನ್ಮ ಪೂರ್ತಿ ಆಗೋದೇ ತಾಯಿ ಆದಾಗ ಅಂತ ಎಲ್ಲ ಹೇಳ್ತಾರೆ. ಆ ಮಾತು ಎಷ್ಟು ನಿಜ ಅಂದರೆ ಅನುಭವಿಸೋರಿಗೆ ಮಾತ್ರ ಗೊತ್ತು ಆ ತಾಯ್ತನ ಸುಖ ಹೆಂಗಿರುತ್ತೆ ಅಂತ. ಆ ದೇವ್ರು ನಿನಗೆ ಆದಷ್ಟು ಬೇಗ ಒಂದು ಮಗು ಕೊಡಿ ಅಂತ ನಾನು ಆ ದೇವ್ರ ಹತ್ರ ಕೇಳ್ಕೊತೀನಿ ಕಣೆ. ಹೌದು ಕಣೆ ಪರಿ, ನಾವು ಎಲ್ಲ ಅದನ್ನೇ ಕೇಳ್ಕೊತೀವಿ, ನಿಂಗೊಂದು ಬೇಗ ಒಂದು ಮಗು ಅದೇ ಸಾಕು. ಕಣೆ ಪರಿ, ನೀನು ಚಿಂತೆ ಮಾಡಬೇಡ ಆಯಿತಾ? ಮಗು ಆಗುತ್ತೆ. ಮಂಜಕ್ಕ, ನಿಜನಾ? ನನ್ನನ್ನು ಒಂದು ಅಮ್ಮ ಅಂತ ಕರೆಯೋ ಮಗು ಬರುತ್ತಲ್ವಾ? ನಾನು ಎಲ್ಲ ಥರ ತಾಯಿ ಆಗ್ತೀನಲ್ವಾ? ಕಣೆ, ಎಷ್ಟು ಸರಿ ಕೇಳ್ತೀಯಾ? ಬಿಡು. ಶರಣ್ರಿ ಅಕ್ಕೋರೆ. ಯಾರಿದು? ಬರೀ ಯಾರಿದು ನೋಡು. ಓ, ಇವರಾ? ಮಂಜಕ್ಕ, ಒಂದು ವಾರ ಆಯಿತು ಬಂದು. ಅಯ್ಯಮ್ಮ ಇವತ್ತೀಚೆ ಬಂದಿರೋದು. ಒಂದು ವಾರದ ಹಿಂದೆ ಬಂದರು ಮನೆಗೆ. ಪಕ್ಕದ ಬೀದಿಲೆಲ್ಲ ಇದ್ರಂತೆ, ಪಕ್ಕದ ರೋಡಲ್ಲ ಎಲ್ಲ ಇದ್ರಂತೆ. ಅವ್ರು ಇವಾಗ ಖಾಲಿ ಮಾಡ್ಕೊಂಡು ಬಂದವ್ರೆ. ಅದೇ ಇವ್ರು ಇದ್ರಲ್ಲ, ಪದ್ಮಮ್ಮ ಅವರು ಖಾಲಿ ಮಾಡ್ಕೊಂಡು ಹೋದ್ರಲ್ಲ. ಅವರು ಬೆಂಗಳೂರು ಅಂತ ಯಾವುದಪ್ಪ ಅದು, ಬಾಗೇಪಲ್ಲಿಗೋ ಎಲ್ಲ ಹೋಗ್ಬೇಕಂತ ಹೋಗಿಲ್ಲ, ಖಾಲಿ ಮಾಡ್ಕೊಂಡು ಆ ಮನೆಗೆ ಬಂದಿರೋದು ಇವರು. ಹೌದಾ? ಅದಕ್ಕೆ ಕಾಣಿಸೇ ಇಲ್ಲ. ಸೌಂಡ್ ಬರ್ತಾ ಇತ್ತು, ಗಾಡಿ ಬಂದಿದ್ದು ಹೋಗಿದ್ದು, ಪಾತ್ರೆ ಹೇಳ್ಸೋದೆಲ್ಲನೂ. ನಾನು ಎಲ್ಲೋ ಬಿಡು ಅಂತ ಸುಮ್ಮನೆ ಆಗ್ಬಿಟ್ಟೆ. ಇವರು ನಾನು ಬಂದಿರೋದು. ಬಿಡು. ನಮಸ್ತೆ ಅಕ್ಕೋರೆ. ನಮಸ್ತೆ. ನನ್ನ ಹೆಸರು ಬಾಯಮ್ಮ ಅಂತ. ನಾನು ಬಂದು ಒಂದು ವಾರ ಆಯಿತು ಈ ಲೆವೆಟ್ಗೆ. ನಾನು ಇವತ್ತು ನಿಮ್ಮ ಕಣ್ಣಿಗೆಲ್ಲ ಕಾಣಿಸ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ನಾನು ಇಲ್ಲೇ ಪಕ್ಕದ ಬೀದಿನಲ್ಲಿದ್ದೆ, ಆಚೆಗಡೆ. ಇದು ಪಕ್ಕದಲ್ಲಿ 4ನೇ ಬಿಲ್ಡಿಂಗ್ ಬರುತ್ತಲ್ಲ, ಪಕ್ಕದ ರೋಡಲ್ಲಿ ಅಲ್ಲಿದ್ದೆ ನಾನು. ಇವಾಗ ನನ್ನ ಮಗಳಿಗೆ ಡೆಲಿವರಿ ಆಗುತ್ತೆ. ಅವಳು ಬಾಣಂತನ ಕರ್ಕೊಂಬರ್ಬೇಕು. ಅದು ಸಿಂಗಲ್ ಮನೆ ಅಂದರೆ ಸಿಂಗಲ್ ಬೆಡ್ರೂಮ್ ಇತ್ತು. ಡಬಲ್ ಬೆಡ್ರೂಮ್ ಬೇಕಿತ್ತು ಅಂತ ಈ ಮನೆಗೆ ಬಂದಿದ್ದೀನಿ ನಾನು. ಅದಕ್ಕೆ ನಿಮ್ಮನ್ನೆಲ್ಲ ನೋಡಿದೆ, ಮಾತಾಡ್ಕೊಂಡು ನಿಂತ್ಕೊಂಡಿದ್ರಿ ಅಲ್ವಾ, ಅದಕ್ಕೆ ಪರಿಚಯ ಆದಂಗೆ ಆಗುತ್ತೆ ಅಂತ ಬಂದೆ. ನಿಮ್ಮ ಹೆಸರು ಬಾಯಮ್ಮ ಅಂತನಾ? ಅದು ಸರಿ, ನೀವು ಯಾಕೆ ತಲೆ ಮೇಲೆ ತಿರ್ಗಾಕೊಂಡಿದ್ರಲ್ಲ ಈ ಥರ? ಅದು ರೀ, ಬಂದು ನಮ್ಮ ಸಂಪ್ರದಾಯ ಕಂಡ್ರೆ, ಇದು ಸಂಪ್ರದಾಯಕ್ಕೆ ತಕ್ಕಂಗೆ ನಾನು ಇದ್ದೀನಿ. ನನ್ನ ತಲೆ ಮೇಲೆ ಸರಿಗೆ ಯಾವಾಗೂ ಇದ್ದೇ ಇರುತ್ತೆ. ಹೌದಾ? ಏನು ಅಂದರೆ ನಿಮ್ಮ ಮಗಳು ನಾಮಕರಣ? ನಮ್ಮ ಮಗಳು ಬಾಣಂತನಕ್ಕೆ ಬರ್ತಾಳ? ಹೌದ್ರಿ, ನಮ್ಮ ಮಗಳಿಗೆ ಇವಾಗ 9 ತಿಂಗಳು ತುಂಬಿದೆ.
ಕರ್ಕೊಬರ್ಬೇಕು. ಒಂದು ವಾರ ಆಮೇಲೆ ಹೋಗಿ ಕರ್ಕೊಂಬರ್ತೀನಿ. ಅಲ್ಲಿ ಸ್ವಲ್ಪ ಮನೆ ಚಿಕ್ಕದಾಗಿತ್ತಲ್ವಾ, ಸ್ವಲ್ಪ ಬಾಣಂತನ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ ಮತ್ತು ನೀರಿಗೂ ತೊಂದರೆ ಆಗ್ತಾಯಿತ್ತು. ಅದಕ್ಕೆ ಇಲ್ಲಿಗೆ ಶಿಫ್ಟ್ ಆಗಿದ್ದು ನಾವು ನಮ್ಮ ಯಜಮಾನ್ರು ನಮ್ಗೆ ಒಬ್ಬ ಮಗಳಿದ್ದಾಳೆ, ಅವಳಿಗೆ ಮದುವೆ ಮಾಡಿ ಕೊಟ್ಟಿದ್ದೀವಿ. ಈಗ ಮೊದಲನೇದು ನಮ್ಮ ಬಾಣಂತನಕ್ಕೆ ಬರ್ತಾ ಇದ್ದಾಳೆ. ಇದು ಮೊದಲನೇದು ಮಗುನಾ? ಹ್ಞೂ ಕಣೆ, ಇವಾಗಿನ್ನು ಸ್ಟಾರ್ಟ್ ಇರು, ಆಮೇಲೆ ಇನ್ನೂ ಗೊತ್ತಾಗುತ್ತೆ ಎಷ್ಟನೇದು ಅಂತ. ಹಾಂ ಹೌದು ರೀ, ಇದೇ ಮೊದಲನೇ ಮಗು. ಅನ್ನಂಗೆ ನಿಮ್ಮ ಪರಿಚಯ ನನಗಾಗಿಲ್ಲ, ಎಲ್ಲ ಒಟ್ಟಿಗೆ ಇದ್ದಿರಲ್ಲ, ಪರಿಚಯ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಸರಿ, ನನ್ನ ಹೆಸರು ಮಂಜುಳಾ ಅಂತ. ನನಗೆ ಒಂದು ಹೆಣ್ಣು ಒಂದು ಗಂಡು ಮಕ್ಕಳಿದ್ದಾರೆ. ನೋಡಿ ನಿಮ್ಮ ಪಕ್ಕದಲ್ಲಿದೆಯಲ್ಲ ಮನೆ, ಅಲ್ಲಿ ನಾನಿದ್ದೀನಿ ಅಷ್ಟೇ. ನಮ್ಮ ಯಜಮಾನ್ರು, ನಾನು, ನಮ್ಮ ಇಬ್ಬರು ಮಕ್ಕಳು. ನನ್ನ ಹೆಸರು ಮಾಲಾ ಅಂತ. ನನ್ನ ಗಂಡ ಆಟೋ ಓಡಿಸ್ತಾನೆ. ನನಗಿಬ್ಬರೇ ಇಬ್ಬರು ಗಂಡು ಮಕ್ಕಳಿದ್ದಾರೆ, ಅವರು ನನ್ನ ಜೊತೆ ಇಲ್ಲ, ಅಮ್ಮ ಮೇಲೆ ಬಿಟ್ಟಿದ್ದೀನಿ, ಅವರು ಎಲ್ಲ ಓದ್ತಾ ಇದ್ದಾರೆ. ನಂದು ಹೆಸರು ಮುಬೀನಾ ಅಂತ. ನಂದು ಹಸ್ಬೆಂಡ್ಗೆ ಇಲ್ಲೇ ಇದ್ದಾರೆ. ನನಗೆ 3 ಮಕ್ಕಳು ನಮ್ಮ ಜೊತೆಗೆ ಇದ್ದಾರೆ ಅಷ್ಟೇ. ನಮಸ್ತೆ, ನನ್ನ ಹೆಸರು ಪರಿಮಳ ಅಂತ. ನಾನು ನಮ್ಮ ಯಜಮಾನ್ರು ನಮ್ಮ ಮನೇಲಿ ಇದ್ದೀವಿ. ಸದ್ಯಕ್ಕೆ ನಮ್ಮ ಅತ್ತೆ ಇದ್ದಾರೆ, ಅವರು ಮತ್ತೆ ಯಾವ ಹೋಗ್ತಾರೋ ಗೊತ್ತಿಲ್ಲ. ನಮಸ್ತೆ, ನನ್ನ ಹೆಸರು ಲಾವಣ್ಯ. ನಮ್ಮ ಮೇಲೆ ನಾನು ನಮ್ಮ ಯಜಮಾನ್ರು ಇದ್ದೀವಿ. ನನಗೂ ಒಂದು ಹೆಣ್ಣು ಒಂದು ಗಂಡು ಮಕ್ಕಳಿದ್ದಾರೆ, ಅವರು ಅಮ್ಮ ಮೇಲೆ ಬಿಟ್ಟಿದ್ದೀವಿ. ನನಗೆ ಪರಿಮಳ ಅವ್ರಿಗೆ ನಿಮಗೆ ಮಕ್ಕಳಿಲ್ವಾ? ಹೊಸ್ದಾಗಿ ಮದುವೆ ಆಯಿತಾ? ಅಲ್ಲ, ನಿಮ್ಮನ್ನು ನೋಡ್ರೆ ಅನಿಸುತ್ತೆ ನಿನ್ನೆ ಮನೆ ಮದುವೆ ಆಗಿದ್ರೇನೋ ಆ ಥರ ಇದ್ದೀರಾ, ಅದಕ್ಕೆ ಕೇಳಿದೆ. ಅದು ನನಗಿನ್ನೂ ಮಕ್ಕಳು ಆಗಿಲ್ಲಮ್ಮ. ಓ ಹೌದಾ, ಬಿಡಿ ಆಗುತ್ತೆ, ಅರ್ಜೆಂಟ್ ಏನಿಲ್ಲ, ಬಿಡಿ ನಿಧಾನಕ್ಕಾಗಲಿ. ಸುಮ್ಮನೆ ಹಂಗೆ ಕೇಳಿದೆ. ಸರಿ, ಅಂದಂಗೆ ಇವಾಗ ಸಂಜೆ ನಮ್ಮ ಮನೆಗೆ ಬನ್ನಿ. ನಾನು ಒಂದು ವಾರದಿಂದ ನಿಮ್ಮನ್ನ ನಾನು ಕರೆದೇ ಇಲ್ವಲ್ಲ, ಇವತ್ತು ಮನೆಗೆ ಪೂಜೆ ಮಾಡಿದ್ದೀನಿ, ಕುಂಕುಮ ಕೊಡ್ತೀನಿ, ಎಲ್ಲ ತೊಗೊಂಡೋಗಿ ಬನ್ನಿ. ಮುಬೀನಾ ಅವರೇ, ನೀವು ಬನ್ನಿ ಆಯಿತಾ, ಸ್ವೀಟ್ ತಿನ್ಕೊಂಡು ಹೋಗೋರಂತೆ. ಸರಿ ಬಿಡಿ, ಬರ್ತೀವಿ, ಎಲ್ಲರೂ ಬರ್ತೀವಿ ಬಿಡಿ. ಅಂದಂಗೆ ನೀವು ನಮ್ಮ ಲೆವೆಟ್ಗೆ ಹೊಸ ಸೇರ್ಪಡೆ ಆಗಿದ್ದೀರಾ ಅಂತ ಆಯಿತು. ನಮ್ಮ ಮೊದಲು ನಾವು 4 ಜನ ಇದ್ವಿ, 5 ಜನ ಆದ್ವಿ, ಇವಾಗ 6 ಜನ ಆಗಿದ್ದೀವಿ. ನನಗೆ ತುಂಬ ಖುಷಿ ಆಯಿತು ರೀ, ನೀವು ನಮ್ಮನ್ನು ನಿಮ್ಮ ಜೊತೆ ಸೇರಿಸ್ಕೊಂಡ್ರಿ ಅಲ್ವಾ, ನನಗೆ ತುಂಬ ಖುಷಿ ಆಯಿತು. ಇದಕ್ಕೆ ಮೊದಲು ಒಟ್ಟದಲ್ಲಿ ಇದ್ವಲ್ಲ ನಾವು, ದಿನಾ ಜಗಳ ಅಂದರೆ ಜಗಳ, ನೀರು ಹಿಡಿಯೋಕ್ಕೂ ಜಗಳ, ಮನೆ ಬಾಗಿಲು ಕಸ ಗುಡ್ಸೋಕ್ಕೊಂದು ಜಗಳ ರೀ. ನಾನು ಅದಕ್ಕೆ ಈಚೆನೇ ಬರ್ತಾನೆ ಇಲ್ಲ, ಒಳಗಡೆನೇ ಇರ್ತಾ ಇದ್ದೆ. ಆ ಬೈಕೆ ನಾನು ಈಚೆ ಕಡೆ ಬಂದೇ ಇದ್ದಿಲ್ಲ. ನಾನು ನೋಡಿ ಜನ ಏನಾದರೂ ಬೈಕೊತಾರೇನೋ ಅಂತ ಈಚೆ ಬಂದೆ. ನನಗೆ ಅದೇ ಭಯ, ಇಲ್ಲಿ ಜಗಳ ಆಗುತ್ತೋ ಅಂತ. ನನಗೆ ಜಗಳ ಮಾಡ್ಕೊಳ್ಳೋ ನಿಜ ಇಷ್ಟ ಇಲ್ಲ. ನನಗೆ ಅಕ್ಕ ತಂಗಿ ಯಾರೂ ಇಲ್ಲ, ಅದಕ್ಕೆ ನಿಮ್ಮನ್ನೇ ನಾನು ಅಕ್ಕ ತಂಗಿರು ಅಂತ ಅನ್ಕೋತೀನಿ. ನನಗೆ ಸಹಾಯ ಮಾಡಿ ಆಯಿತಾ? ಏನಾದರೂ ಕಷ್ಟ ಬಂದರೆ ನಿಮ್ಮ ಮತ್ತೆ ಹೇಳ್ಕೊಳ್ಬೇಕು ಅಂತ ನನಗೆ ನಿಮ್ಮನ್ನೆಲ್ಲ ನೋಡಿ ಅನಿಸ್ತಿದೆ. ನನಗೆ ಅಕ್ಕ ತಂಗಿ ಇಲ್ಲ ಅನ್ನೋದನ್ನ ನಾನು ಮರಿತೀನಿ ನಿಮ್ಮ ನೋಡಿ. ಖಂಡಿತ ಬಾಯಮ್ಮ ಅವರೇ, ನಾವು ಅಷ್ಟೇ ಸ್ಟಾರ್ಟಿಂಗ್ ಬಂದಾಗ ಎಲ್ಲ ನಾವು ಒಬ್ಬೊಬ್ಬರು ಹಿಂಗೆ ಅಂದ್ಕೊಂಡಿದ್ವಿ, ನನ್ನ ಜೊತೆ ಸೇರ್ತಾರೋ ಬಿಡ್ತಾರೋ ಅಂತ. ಆದರೆ ನಮಗೆ ಜೊತೆ ಮಾತಾಡ್ತಾ ಎಲ್ಲ ನಾವು ಒಂದೇ ಮನೆಯವರು ಅನ್ನೋ ಥರ ಇದ್ದೀವಿ ನಾವು. ಹೌದು, ನಮ್ಗೆ ಏನು ಕಷ್ಟ ಬರಲಿ, ಸುಖ ಬರಲಿ, ದುಃಖ ಬರಲಿ ಎಲ್ಲ ಹಂಚ್ಕೋತೀವಿ. ಆವಾಗ ನಮ್ಮ ಮನಸ್ಸಿಗೆ ಆಗೋ ಸಂತೋಷ ನೆಮ್ಮದಿ ಇದೆಯಲ್ಲ, ಅದು ಅಕ್ಕ ತಂಗಿ ಜೊತೆ ಹಂಚ್ಕೊಂಡು ಕೂಡ ಸಿಗಲ್ಲ, ಅಷ್ಟು ನೆಮ್ಮದಿ ಸಿಗುತ್ತೆ ಹಂಚ್ಕೊಂಡೆ ಸ್ನೇಹಿತರ ಜೊತೆನಲ್ಲಿ. ಆಯ್ತು ರೀ, ನನಗೆ ತುಂಬ ಖುಷಿ ಆಯಿತು ನಿಮ್ಮನ್ನೆಲ್ಲ ಪರಿಚಯ ಆಗಿದ್ದು. ಸರಿ, ಸಂಜೆ ಬನ್ನಿ, ಮರಿಬೇಡಿ ಆಯಿತಾ? ಸರಿ, ಬರ್ತೀವಿ ಬಿಡಿ. ಸರಿ, ಆಗಿದ್ರೆ ನಾನು ಬರ್ತೀನಿ. ನೋಡಿದ್ರೆ ಪಾಪ ಅನಿಸುತ್ತೆ ಅಲ್ವಾ, ಒಳ್ಳೆ ಹೆಂಗಸು ಕಣೆ. ಹೌದು, ನನಗೂ ಹಂಗೆ ಅನಿಸ್ತಿದೆ, ಒಳ್ಳೆಯವರು ಅಂತ. ನೋಡಬೇಕು, ಹೋಗ್ತಾ ಗೊತ್ತಾಗುತ್ತೆ ಅವ್ರೇನು ಹೆಂಗೆ ಅಂತ. ಬಿಡೋ, ಯಾರೇ ಆಗಿರಲಿ ಹೆಂಗೆ ಇರಲಿ, ನಮ್ಮ ಲೆವೆಟಿಗೆ ಬಂದವರು ಅಂದರೆ ಅವ್ರು ನಮ್ಮವರೇ ಅಷ್ಟೇ. ಕರೆಕ್ಟಾಗಿ ಹೇಳ್ದೆ ಕಣೆ. ಲೇ ಪರಿ, ಈ ಎಲ್ಲ ಟೆನ್ಷನಲ್ಲಿ ನೀನು ಮರ್ತೋಗಿದೆ ಕಣೆ ಒಂದು ವಿಚಾರನ. ಅದೇನಂದರೆ ನಮ್ಮ ಯಜಮಾನ್ರ ಮೊಬೈಲು, ಆ ಬ್ಯಾಂಕ್ನವ್ರು ಮತ್ತೆ ಬಂದರೆ ಏನೇ ಮಾಡೋದು? ಏನೋ ದೊಡ್ಡದಾಗಿ ಮಾಡ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂದೆ. ನೀನೇನು ಕೊಡೋಕೆ ಮಾಡೇ ಇಲ್ವಲ್ಲೇ? ಅಯ್ಯೋ ಅಲ್ವೇನೆ, ಸದ್ಯ ಜಸ್ಟ್ ಮಿಸ್ ಆಗೈತೆ ತಡಿ, ಅದನ್ನು ಮಾತ್ರ ನಾನು ಆಪರೇಷನ್ ಮಾಡದೆ ಬಿಡೋದೇ ಇಲ್ಲ. ನಾಳೆಯಿಂದ ನಮ್ಗೆ ಅದೇ ಕೆಲಸ ಕಣೆ, ಅದನ್ನು ಫಸ್ಟು ಕ್ಲಿಯರ್ ಮಾಡ್ಕೋಬೇಕು.